ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸಖತ್ತಾಗಿದ್ದೀನಿ, ಸೂಪರಾಗಿದ್ದೀನಿ. ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್. ಇವತ್ತು ನಾವು ನಮ್ಮ ಮಾವನ ಮನೆಗೆ ಬಂದಿದ್ದೀವಿ. ಇವರೇ ನಮ್ಮ ಮಾವ, ನಮ್ಮಮ್ಮ ಅವರ ಅಣ್ಣ. ಇವರೇ ನೋಡಿ ಗಾಯ್ಸ್, ನಮ್ಮ ಮಾಮನ ಹೆಂಡತಿ, ನಮಗೆ ಅತ್ತೆ, ನಮ್ಮ ಅಪ್ಪಾಜಿ ಅವರ ತಂಗಿ. ಏನು ಮಾಡ್ತೀಯತ್ತೆ ಇವತ್ತು? ಸ್ಪೆಷಲ್ ಏನೂ ಇಲ್ಲ, ಫ್ರೈಡ್ ರೈಸ್ ಮಾಡ್ತಾರೆ. ಇವಾಗ ನಮ್ಮ ಮಾಮ ಅವರು ಕುಡಿಯೋಕ್ಕೆ ನೀರು ತರಕ್ಕೆ ಹೋಗ್ತಾ ಇದ್ದಾರೆ. ಇವಳೇ ನೋಡ್ರಿ ನಮ್ಮ ಮಾಮನ ಮೊದಲನೇ ಮಗಳು ಸ್ಪಂದನ ಅಂತ. ನಮ್ಮ ಮಾಮ ಅವರು ಹೊಸ ಮನೆ ಕಟ್ಸಿದ್ದಾರೆ, ಬಟ್ ಇನ್ನು ತುಂಬ ಕೆಲಸಗಳು ಪೆಂಡಿಂಗ್ ಇದೆ. ನನ್ನ ಮಗಳು ಇವಾಗ ಹೊಸ ಮನೆಗೆ ಹೋಗ್ತಾ ಇದ್ದಾಳೆ. ನಮ್ಮ ಮಾಮ ಅವರು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದಾರೆ, ಮನೆ ಯಾವ್ಯಾವ ಥರ ಕಟ್ಸಿದ್ದೀನಿ, ಈ ಥರ ಆಗಿದೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಹೋಮ್ ಟೂರ್ ತೋರಿಸ್ತಾ ಇದ್ದಾರೆ ನಮ್ಮ ಮಾಮ ಅವ್ರು ನಮ್ಮ ಮನೆಯವ್ರಿಗೆ. ನೋಡಿ ನಮ್ಮ ಮಾಮ ಫುಲ್ಲು ಖುಷಿ ಇವತ್ತು ನಾವು ಬಂದಿದ್ದೀವಿ ಅಂತ. ನನ್ನ ಮಗಳಿಗಂತೂ ಫುಲ್ ಖುಷಿ ಇಲ್ಲಿಗೆ ಬಂದರೆ. ದೇವರ ಮನೆ ಇದು. ಫ್ರೈಡ್ ರೈಸ್ ಮಾಡೋಕ್ಕೆ ಅನ್ನಕ್ಕಿಟ್ಟಿದ್ದಾರೆ. ನಮ್ಮತ್ತೆ ತರಕಾರಿ ಎಲ್ಲ ಹೆಚ್ಚಿಕೊಡ್ತಾ ಇದ್ದಾರೆ. ಬಟ್ ನಮ್ಮತ್ತೆ ಮಾಡಲ್ಲ, ನಮ್ಮತ್ತೆ ಮಗಳು ಇವತ್ತು ಫ್ರೈಡ್ ರೈಸ್ ಮಾಡೋದು. ಇವಳು ನಮ್ಮ ಅಮ್ಮನ ಲಾಸ್ಟ್ನೇ ಮಗಳು, ಕವನ ಅಂತ ಅವಳ ಹೆಸರು. ಇವಾಗ ನಮ್ಮತ್ತೆ ರೈಸಿಗಿಟ್ಟಿದ್ದಾರೆ, ಫ್ರೈಡ್ ರೈಸ್ಗೆ ಆಗ್ತಾ ಇದೆ. ನಮ್ಮತ್ತೆ ಅವರ ಕಿಚನ್ ಟೂರ್ ಇದು. ನಮ್ಮತ್ತೆ ಕಿಚನ್ ಎಷ್ಟು ನೀಟಾಗಿ ಇಟ್ಟಿದ್ದಾರೆ, ಸ್ವಲ್ಪನೂ ಗಲೀಜಾಗಿ ಇಟ್ಟಿಲ್ಲ, ಎಷ್ಟು ಕ್ಲೀನಾಗಿ ಇಟ್ಟಿದ್ದಾರೆ. ನಾವಿವಾಗ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ, ಮತ್ತು ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀವಿ. ರೈಸ್ ಆಗಿದೆ. ಇವಾಗ ನೋಡಿದ್ರಲ್ವಾ, ಅವಳೇ ನಮ್ಮ ಮಾಮನ ಎರಡನೇ ಮಗಳು ಸಿಂಚನ ಅಂತ. ನಮ್ಮ ಮಾಮನಿಗೆ 3 ಜನ ಹೆಣ್ಮಕ್ಳು. ಇವಳು ನಮ್ಮ ಮಾಮನಿಗೆ ಭಾಳ ಹೆಲ್ಪ್ ಮಾಡ್ತಾಳೆ. ಸಿಂಚನ ಅಂದರೆ ಫುಲ್ ಸ್ಟ್ರಾಂಗ್. ದುಂಬಿ ಇವಳಷ್ಟು ತಲೆ ಹರಟೆ ಇವ್ರ ಮನೆಯಲ್ಲಿ ಯಾರೂ ಇಲ್ಲ. ಇವಳನ್ನ ವಿಡಿಯೋ ಮಾಡಬೇಕಾದ್ರೆ ನನ್ನನ್ನೇ ಯಾಕೆ ವಿಡಿಯೋ ಮಾಡ್ತಿದ್ದೀಯ ಅಂತ ಬೈತಿದ್ಲು. ಇವರೇ ನಮ್ಮ ತಾತ ಅಜ್ಜಿ, ನಮ್ಮಮ್ಮ ಅವರ ಅಪ್ಪ ಮತ್ತು ಅವರ ಅಮ್ಮ. ನಮ್ಮ ತಾತ ಹೆಸರು ಬಸವರಾಜಯ್ಯ ಅಂತ, ನಮ್ಮ ಅಜ್ಜಿ ಹೆಸರು ಶ್ರೀಮತಿ ದೇವಿರಮ್ಮ ಅಂತ. ನಾವಿವಾಗ ಫ್ರೈಡ್ ರೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಅತ್ತೆ ಹೇಳ್ತಾಯಿದ್ರು, ಸ್ಪಂದು ಭಾಳ ಚೆನ್ನಾಗಿ ಫ್ರೈಡ್ ರೈಸ್ ಮಾಡ್ತಾಳೆ ಅಂತ, ಅದಕ್ಕೆ ಅವಳ ಹತ್ರನೇ ಫ್ರೈಡ್ ರೈಸ್ ಮಾಡಿಸ್ತಾ ಇದ್ದೀವಿ. ನಾವು ಮಾಡೋ ಫ್ರೈಡ್ ರೈಸ್ ನಿಮಗೂ ಇಷ್ಟ ಆದರೆ ನೀವು ಒಂದು ಸಲ ಮನೆಯಲ್ಲಿ ಫ್ರೈಡ್ ರೈಸ್ನ ಟ್ರೈ ಮಾಡಿರಿ, ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂಥೇಳಿ. ನನ್ನ ಮಗಳಿಗಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿ, ಅವ್ರ ದೊಡ್ಡಪ್ಪ ಅವ್ರ ದೊಡ್ಡಮ್ಮನ ಮನೆಗೆ ಬಂದಿದ್ದೀನಿ ಅಂತ.
ನಾವಿವತ್ತು ಯೂಸ್ ಮಾಡ್ತಿರೋದು ಶೆಜ್ವಾನ್ ಫ್ರೈಡ್ ರೈಸ್ ಪೌಡರು. ಫೈನಲ್ ಆಗಿ ನಾವು ಶೆಜ್ವಾನ್ ಫ್ರೈಡ್ ರೈಸ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ. ವೆಜಿಟೇಬಲ್ಸ್ ಎಲ್ಲ ಫುಲ್ ಬಾಯ್ಲ್ ಆಗಿರಬಾರ್ದು, ಫ್ರೈಡ್ ರೈಸ್ಗೆ ಹಾಫ್ ಬಾಯ್ಲ್ ಆಗಿರಬೇಕು. ಕ್ರಿಸ್ಪಿಯಾಗಿ ವೆಜಿಟೇಬಲ್ಸ್ ಇರಬೇಕು. ಫುಲ್ ಬಾಯ್ಲ್ ಆದರೆ ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಅನ್ನ ಉದ್ರಾಗಬೇಕಿತ್ತು. ಬೈ ಚಾನ್ಸ್ ನಮ್ಮದು ಸ್ವಲ್ಪ ಮೆತ್ತಗಾಗಿದೆ. ಇವಾಗ ಫ್ರೈಡ್ ರೈಸ್ ಮಸಾಲ ರೆಡಿ ಆಯಿತು. ನಾವಿವಾಗ ರೈಸಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀವಿ. ನಿಮಗೂ ಈ ಫ್ರೈಡ್ ರೈಸ್ ಇಷ್ಟ ಆಗ್ಬೋದು. ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹೆಂಗಾಯ್ತಮ್ಮ? ಸೂಪರಾ? ನಾವು ವ್ಲಾಗ್ ಮಾಡ್ತಿದ್ವಲ್ಲ, ಅದಕ್ಕೆ ಅವಳು ಚೆನ್ನಾಗಿಲ್ಲ ಅಂತ ಹೇಳಿದ್ಲು. ನನ್ನ ಮಗಳು ಇವಾಗ ಬೆಳಿಗ್ಗೆ ನಾವು ಅಕ್ಕನ ಜೊತೆ ಹೆಂಗೆ ಜಗಳ ಆಡ್ತಾಳೆ ನೋಡ್ರಿ ಇವಾಗ. ಚಿಂಚಾಕಂತೆ ಏನಮ್ಮ ಅರ್ಥ ಮಾಡ, ನೀನು ಅರ್ಥ ಮಾಡ. ಹೊಡಿಯನ ಹೊಡಿತಾಳಲ್ಲ ನಿನಗೆ. ನೀನು ಗೊತ್ತಾತು. ಹೌದಾ? ಬಿಡೇ. ಹೊಡಿ, ನೀನೇ ಹೊಡಿ ಅಕ್ಕಗೆ. ಇವಳು ಇವಾಗ ಅವ್ರ ಅಕ್ಕ ಜೊತೆ ಜಗಳ ಎಲ್ಲ ಮುಗಿಸಿದ್ಲು. ನೆಕ್ಸ್ಟ್ ಇವಾಗ ಅವ್ರ ಅಪ್ಪಗೆ ತಲೆ ಬಚ್ತಾ ಇದ್ದಾಳೆ. ನಾವಿಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿಂದ ಊರಿಗೆ ಹೊರಟ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿಂದ ನಾವು ಊರಿಗೆ ಬಂದಾಗ ನಮ್ಮಮ್ಮ ನೋಡು ಎಷ್ಟು ದೊಡ್ಡ ಹೂ ಬಿಟ್ಟಿದ್ದಾವೆ ಅಂತ ತೋರಿಸಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್.